ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ದಾರೆ, ಇವತ್ತು ನನ್ನ ಮುಂದೆ realme C33 ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಇರುವಂಥದ್ದು. ಇದು ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗಿದೆ. 3GB ರ್ಯಾಮು, 32GB ಸ್ಟೋರೇಜು ಮತ್ತು ಇನ್ನೊಂದು 4GB ರ್ಯಾಮ್ ಮತ್ತು 64GB ಸ್ಟೋರೇಜು. ಇದರ ಬೇಸ್ ವೇರಿಯಂಟಿಗೆ 9,000 ರೂಪಾಯಿ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ? ಈ ಫೋನು ಈ ಬೆಲೆಗೆ ಒಂದು ಬಡ್ಜೆಟ್ ಕಿಂಗ್ ಆಗಬಲ್ಲಂಥ ಸಾಮರ್ಥ್ಯ ಇದೆಯಾ? ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದನ್ನು ಓಪನ್ ಮಾಡೋದಕ್ಕೆ ಫಸ್ಟು ಸ್ಲೈಡ್ ಮಾಡಿ, ನಂತರ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಯಾವುದೇ ಬ್ಯಾಕ್ ಕವರ್ ನಮಗೆ ಸಿಗ್ತಲ್ಲ, ಬೇಜಾರಾಗುವಂಥ ವಿಷಯ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನಮಗೆ ನೋಡೋಕೆ ಸಿಗುತ್ತೆ. ಫಸ್ಟಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ಕೇವಲ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಬೇಜಾರಾಯಿತು, ಬಟ್ ಸ್ಟಿಲ್ ಒಂದು ಬೆಲೆಗೆ ಓಕೆ ಅನ್ಬೋದು. ನಂತರ ಒಂದು ಮೈಕ್ರೋ USB ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ರಿಯಲ್ಮಿ ಅವರು ಯಾವ ಕಾಲದಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲರೂ ಈ ಬೆಲೆಗೂ ಕೂಡ USB Type-C ಕೊಟ್ಟರೆ ಮೈಕ್ರೋ USB ಕೊಟ್ಟಿದ್ದಾರೆ. ಬೇಜಾರಾಯಿತು. Type A ಇಂದ ಮೈಕ್ರೋ USB ಕೇಬಲ್ನ ಕ್ವಾಲಿಟಿ ಪರವಾಗಿಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಪರವಾಗಿಲ್ಲ, ಒಂದು ಬೆಲೆಗೆ ಒಂದು ಒಳ್ಳೆ ಬಿಲ್ಡ್ ಅಂತ ಫಸ್ಟ್ ಲುಕ್ಕಲ್ಲಿ ಅನ್ನಿಸ್ತಾ ಇದೆ. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಕೂಡ ಇರುವಂಥದ್ದು, 187 ಗ್ರಾಮ್ ವೆಯ್ಟ್ ಇದೆ ಮತ್ತು 8.3 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ. ಬೇಜಾರಾಯಿತು. ನೀವು ಸಪ್ರೇಟಾಗಿ ಬ್ಯಾಕ್ ಕವರು, ಸ್ಕ್ರೀನ್ ಗಾರ್ಡ್ ಎರಡೂ ತೊಗೊಬೇಕಾಗುತ್ತೆ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು ಆಯಿತಾ. ಈ ಒಂದು ಬೆಲೆಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ 15 ಕೊಡ್ತಾರೆ. ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದು ಇನ್ನೂ ಹೆವಿ ಇರ್ತಾ ಇತ್ತು. ಬೆಸಲ್ ಅಂತೂ ಬಾಟಮ್ ಬೆಸಲ್ ಹೆವಿ ದೊಡ್ಡದಾಗಿದೆ. ಉಳಿದಿದ್ದೆಲ್ಲ ಪರವಾಗಿಲ್ಲ, ಅದು ದೊಡ್ಡದೇ ಇದೆ, ಬಟ್ ಸ್ಟಿಲ್ ಬಾಟಮ್ ಬೆಸಲ್ ಅಂತೂ ಹೆವಿ ದೊಡ್ಡದಾಗಿರುವಂಥದ್ದು. ತುಂಬ ನಾರ್ಮಲ್ ಲುಕ್ಕಿಂಗ್ ಫೋನ್. ನಿನ್ನೆ ತಾನೇ ಹೇಳ್ತಾ ಇದ್ದೆ, 15,000 ಪ್ರೈಸಲ್ಲಿ ಫೋನ್ ತೊಗೊಂಡ್ರು ಕೂಡ ಹಿಂಗೆ ಇರುತ್ತೆ. ನೋಡ್ಬೋದು, 9,000 ಫೋನ್. ಇದು ಕೂಡ ಅದೇ ರೀತಿ ಇರುವಂಥದ್ದು, ತುಂಬ ನಾರ್ಮಲ್ಲು. ಇನ್ನು ಈ ಒಂದು ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಗ್ಲಾಸಿ ಫಿನಿಶು, ಡಿಫ್ರೆಂಟ್ ಗ್ರೇಡಿಯಂಟ್ ಟೆಕ್ಸ್ಚರ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು ಆಯಿತಾ. ಹೆವಿ ಸ್ಮಡ್ಜಸ್ ಬೀಳುತ್ತೆ. ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದಾಯ್ತಾ. ಸೊ ಒಂಥರ ಕಾಣುತ್ತೆ ಅದು. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಳ್ಳಿ. ಹಿಂದ್ಗಡೆ ತುಂಬ ಕ್ಲೀನ್ ಡಿಸೈನ್ ಸಿಗ್ತಾ ಇರುವಂಥದ್ದು ಆಯಿತಾ. ಒಂಥರ ಗೋಲ್ಡನ್ ಕಲರು, ಹೆವಿ ರಿಫ್ಲೆಕ್ಷನ್ ಆಗುತ್ತೆ ಆಯಿತಾ. 2 ಕ್ಯಾಮ್ರಾ ಇದೆ ಹಿಂದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದೆ ಇಲ್ಲ. ಸೈಡಲ್ಲಿ ಕೊಟ್ಟಿದ್ದಾರೆ ಆಯಿತಾ ಫಿಂಗರ್ ಪ್ರಿಂಟ್ ಸೆನ್ಸರ್ನ. ಸೊ ತುಂಬ ಕನ್ವೀನಿಯೆಂಟ್ ಅನಿಸುತ್ತೆ ಸೈಡಲ್ಲಿ ಕೊಟ್ಟರೆ. ಇದರಲ್ಲಿ ಮೈಕ್ರೋ USB ಪೋರ್ಟ್ ಇದೆ, 3.5 mm ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಮತ್ತು ಇದು ಪ್ಲಾಸ್ಟಿಕ್ ಫ್ರೇಮ್ನ ಜೊತೆಗೆ ಬರ್ತಾ ಇರುವಂಥದ್ದು. ಒಂದು ಪ್ರೈಸ್ ರೇಂಜಿಗೆ ಮೆಟಾಲಿಕ್ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಬೆಲೆಗೆ ಓಕೆ ಅಂತೀನಿ ಆಯಿತಾ. ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಬೆಂಕಿ ಅಂತ ಇದ್ದೆ. ಗ್ಲಾಸ್ ಬ್ಯಾಕು ಮತ್ತು ಮೆಟಾಲಿಕ್ ಫ್ರೇಮೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಬಿಡಿ. ಬಟ್ ಸ್ಟಿಲ್ ಲಾವೋದವರು ರೀಸೆಂಟಾಗಿ ಒಂದು 10,000 ರೂಪಾಯಿ ಒಳಗಡೆ ಗ್ಲಾಸ್ ಬ್ಯಾಕ್ ಇರುವಂಥ ಫೋನ್ ಲಾಂಚ್ ಮಾಡಿದ್ರು. ಇವರು ಕೂಡ ಮಾಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಬಟ್ ಸ್ಟಿಲ್ ಈ ಬೆಲೆಗೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿರುವಂಥದ್ದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಅಷ್ಟೇ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇರುವಂಥದ್ದು, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ. ಆದರೆ ಇದು ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಆಯಿತು. ಒಂದು ಬೆಲೆಗೆ ನಿಮ್ಗೆ ಆರಾಮಾಗಿ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥ HD+ IPS ಡಿಸ್ಪ್ಲೇ ಸಿಗ್ತವೆ ಕೆಲವೊಂದು ಫೋನ್ಗಳಲ್ಲಿ. ಇವ್ರು ಕೊಡ್ಬೋದಾಗಿದೆ, ಅಟ್ಲೀಸ್ಟ್ 90 ಹರ್ಟ್ಸ್ ಕೊಡ್ಬೋದಾಗಿತ್ತು. ಆದರೆ ಇದರಲ್ಲಿ ನಿಮಗೆ 120 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟ್ ಇದೆ ಆಯಿತಾ. ಟಚ್ ಸ್ಯಾಂಪಲಿಂಗ್ ರೇಟ್ ಅಂದರೆ ನಿಮಗೆ ಟಚ್ ಮಾಡಿದ ತಕ್ಷಣ ಪಟ್ಟಂತ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅದಕ್ಕೂ ರಿಫ್ರೆಶ್ ರೇಟ್ಗೂ ಸಂಬಂಧ ಇಲ್ಲ ಆಯಿತಾ, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಈ ಒಂದು ರೆಸ್ಪಾನ್ಸ್ ಏನಿದೆ, ಟಚ್ ರೆಸ್ಪಾನ್ಸ್, ಅದು ಕೂಡ ಫಾಸ್ಟ್ ಆಗಿದ್ದರೆ ನಿಮ್ಗೆ ಒಂದು ರೀತಿ ಸ್ವಲ್ಪ ಸ್ಮೂತ್ ಫೀಲ್ನ ಕೊಡುತ್ತೆ ಆಯಿತಾ. ನೀವು ಕ್ಲಿಕ್ ಮಾಡಿದ ತಕ್ಷಣ ಪಟ್ ಅಂತ ನ್ಯಾವಿಗೇಟ್ ಆಯಿತು ಅಂತ ಅಂದರೆ ಸೊ ಆಗಲೂ ಕೂಡ ಒಂದು ಸ್ವಲ್ಪ ಸ್ಮೂತ್ ಫೀಲ್ ಕೊಡುತ್ತೆ. ಸೊ ಪರವಾಗಿಲ್ಲ. 90 ಹರ್ಟ್ಸ್ ಕೊಟ್ಟಿದ್ರೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತಾ ಇತ್ತು. ಸೊ ಡಿಸ್ಪ್ಲೇ ಈ ಬೆಲೆಗೆ ಓಕೆ ಅಂತಾನೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂದ್ರೆ ರ್ಯಾಮು, ಸ್ಟೋರೇಜ್ ಆಗಲಿಲ್ಲದಂಗೆ 2 ವೇರಿಯಂಟು, 3GB 32GB, ಇನ್ನೊಂದು 4GB 64GB. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಓಕೆ ಒಂದು ಬೆಲೆಗೆ. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜ್ ಆಯಿತಾ. ಹೆವಿ ಇಂಪ್ರೆಸಿವ್ ವಿಷಯ. ಯೂಶಲಿ ಈ ಬೆಲೆಗೆ 9,000 ರೇಂಜಲ್ಲೆಲ್ಲ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು UFS ಸ್ಟೋರೇಜ್ನ ಕೊಡೋದಿಲ್ಲ.
eMMC ಕೊಟ್ಬಿಡ್ತಾರೆ. ಸೊ ಇವ್ರು ಕೊಟ್ಟಿರುವಂಥದ್ದು ಹೆವಿ ಇಂಪ್ರೆಸ್ ಮಾಡ್ತು ಮತ್ತು ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು ಆಯ್ತು. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ. ಸೊ ರ್ಯಾಮ್ ಮತ್ತು ಸ್ಟೋರೇಜ್ ಸೂಪರ್ ಆಗಿದೆ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಬೆಲೆಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಯೂನಿಸಾಕಿಂದು T612 ಪ್ರೊಸೆಸರ್ ಆಯಿತಾ. ಈ ಪ್ರೈಸ್ ರೇಂಜಿಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಒಂದು ಇದೇನಿದೆ ಪ್ರೊಸೆಸರ್ ಅಷ್ಟೇ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸಿಗುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಸಿಗುತ್ತೆ ಆಯಿತಾ. ಸೊ ಈ ಬೆಲೆಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಅನ್ನಿಸ್ತು. ನಾನು ಅಂಥದ್ದು ಚೆಕ್ ಮಾಡಿದಂಗೆ ಸುಮಾರು 2,20,30,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಒಂದು ಒಳ್ಳೆ ರೇಟಿಂಗ್ ಈ ಒಂದು ಬೆಲೆಗೆ. ನೀವು ಆಲ್ಮೋಸ್ಟ್ ಎಲ್ಲ ಗೇಮನ್ನ ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆಲ್ಲ ಏನು ತೊಂದರೆ ಆಗೋದಿಲ್ಲ. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಬೇಡಿ. ಈ ಒಂದು ರೇಟಿಗೆ 9,10,000 ರೂಪಾಯಿಗೆ ಚೆನ್ನಾಗಿದೆ ಪ್ರೊಸೆಸರು. ಎಲ್ಲ ಗೇಮ್ನ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಆಯಿತಾ. ಹಂಗಂತ ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಅನ್ನೋ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಆ ಲೆವೆಲ್ಗೂ ಏನೂ ಇಲ್ಲ. ಬಟ್ ಈ ಬೆಲೆಗೆ ಒಂದು ಒಳ್ಳೆ ಪ್ರೊಸೆಸರ್ ಅನ್ನಿಸ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಡ್ಯೂಯಲ್ ಕ್ಯಾಮ್ರಾ, 2 ಕ್ಯಾಮ್ರಾ ಇದೆ. ಇದರಲ್ಲಿ ಮೈನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ನನಗೆ ಇಷ್ಟ ಆಯಿತು. ಔಟ್ಡೋರ್ ಇಂಡೋರ್ ಎರಡೂ ಕೂಡ ನಾನು ಚೆಕ್ ಮಾಡಿದಂಗೆ ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋನ ಇದು ತೆಗೆಯುತ್ತೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಆಯಿತಾ. ಸೊ ಇಷ್ಟ ಆಯ್ತು ನನಗೆ. 9,000 ರೂಪಾಯಿಗೆ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಕೂಡ ಆಗಬಹುದು. ರೇಟ್ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ 9,000-10,000 ಅಂತ ಆಯಿತಾ. ಈ ಒಂದು ಫೋನ್ ಕ್ಯಾಮ್ರಾನ 20,000-25,000 ರೇಂಜಿನ ಫೋನಿಗೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಒಂದು ರೇಟಿಗೆ ಇದು ಪ್ರೊಡ್ಯೂಸ್ ಮಾಡ್ತಿರುವಂಥ ಫೋಟೋ ನನಗೆ ಕ್ಲಾರಿಟಿ ಇಷ್ಟ ಆಯಿತು. ಅದನ್ನು ಬಿಟ್ಟು ಇನ್ನೊಂದು ಸೆನ್ಸರ್ ಇದೆ, ಡೆಪ್ತ್ ಸೆನ್ಸರ್ ಮಾಡೋ ಕೆಲಸ ಎಲ್ಲ ಕೊಡ್ತಾರೆ. ಸೊ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಡೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ 5 ಮೆಗಾಪಿಕ್ಸೆಲ್ ಆಗಿದ್ರೂ ಕೂಡ ಒಂದು ಒಳ್ಳೆ ಕ್ಲಾರಿಟಿ ಫೋಟೋ ತೆಗೀತೆ ಅಂತ ಅನ್ನಿಸ್ತು. ಇಷ್ಟ ಆಯ್ತು ನನಗೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸ್ಟಿಲ್ ಕ್ಲಾರಿಟಿ ಇಷ್ಟ ಆಯ್ತು ನನಗೆ. ಡೀಟೇಲ್ಸ್ ಕೂಡ 5 ಮೆಗಾಪಿಕ್ಸೆಲ್ಗೆ ಒಳ್ಳೆ ಚೆನ್ನಾಗಿ ರಿಟೇನ್ ಮಾಡುತ್ತೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾ, ಇಷ್ಟ ಆಯಿತು ನನಗೆ. ಇನ್ನು ವಿಡಿಯೋಗ್ರಫಿಯಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಸೊ ಓವರಾಲ್ ಕ್ಯಾಮ್ರಾ ನನಗಂತೂ ಈ ಒಂದು ಬೆಲೆಗೆ ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ನೋಡ್ತಾ ಇದ್ದಾರೆ ಎಷ್ಟು ಫಾಸ್ಟಾಗಿ ಪಾಟ್ ಅಂತ ಅನ್ಲಾಕ್ ಮಾಡಿ ಬಿಸಾಕತ್ತೆ. ಚೆನ್ನಾಗಿದೆ, ಫಾಸ್ಟಾಗಿರುವಂಥದ್ದು, ಹೆವಿ ರೆಸ್ಪಾನ್ಸ್ ಇದೆ. ನೆಕ್ಸ್ಟು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಫಾಸ್ಟ್ ಆಗಿದೆ. ನೋಡ್ತಾ ಇದ್ದೀರಾ, ಮುಖ ಒಂದು ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಬಟ್ ಸ್ಟಿಲ್ ನೋಡಿ, ಇದು ಅಷ್ಟೇ ಈ ಬೆಲೆಗೆ ಎಷ್ಟೊಂದು ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಅಂದರೆ ಇಂಪ್ರೆಸ್ ಮಾಡ್ತು. ಚೆನ್ನಾಗಿದೆ. ಇನ್ನು ಬ್ಯಾಟ್ರಿ ಈ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಒಂದು ಮಾಡ್ರೇಟ್ ಯೂಸ್ಗೆ 1-1.5 ದಿನ ಫೋನು ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು 18 ವ್ಯಾಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಕೆಲವೊಂದು ಫೋನಲ್ಲಿ ಈ ಒಂದು ಬೆಲೆಗೂ ಕೂಡ 18 ವ್ಯಾಟ್ ಕೊಡ್ತಾರೆ. ಇವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬೇಜಾರಾಯಿತು ನನಗೆ. ಇನ್ನು ಸ್ಪೀಕರ್, ಇದರಲ್ಲಿ ನಿಮಗೆ ಮೊನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ ಅಂತ ಈ ಒಂದು ಬೆಲೆಗೆ. ಜೋರಾಗಿ ಕೂಡ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಇನ್ನು OS ಬಂದ್ಬಿಟ್ಟು ಆಂಡ್ರಾಯ್ಡ್ 12ನ ಬೇಸ್ಗಳನ್ನ ಆಗ್ತಿರುವಂಥ ರಿಯಲ್ಮಿ UI ಆಯಿತಾ. ಒಂದು ಇಷ್ಟ ಆಗಿರೋ ವಿಷಯನಪ್ಪ ಅಂತಂದರೆ ರಿಯಲ್ಮಿ UI ಒಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ನೀಡುತ್ತೆ ಆಯಿತಾ. ಒಂದು ರೀತಿ ಪಿಕ್ಸೆಲ್ ಲಾಂಚರ್ ಇದೆ ಅಲ್ವಾ, ಸೊ ಆ ರೀತಿ ನಿಮಗೆ ಹೋಮ್ ಸ್ಕ್ರೀನ್ ಎಲ್ಲ ಒಂದು ರೀತಿ ಆ ಫೀಲ್ ಕೊಡುತ್ತೆ, ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲ್ನ ಕೊಡುತ್ತೆ. ಸೊ ಅದರಿಂದ ನನಗೆ ಈ ಒಂದು OS ಒಂದು ಲೆವೆಲಿಗೆ ಇಷ್ಟ ಆಗುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ಬೇಕಾದ್ರೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಆಮೇಲೆ ಟಾಸ್ಕ್ ಬಾರ್ ಆಗಿರ್ಬೋದು, ರೀಸೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಐಕಾನ್ಸ್ ಎಲ್ಲ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿ ಫೀಲ್ನ ಕೊಡುತ್ತೆ. ಸ್ಮೂತ್ ಆಗಿರುವಂಥ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಒಟ್ಟಿಗೆ OS ಇಷ್ಟ ಆಯಿತು. ಮೋಸ್ಟ್ಲಿ ಒಂದು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ಬೋದೇನೋ ಗೊತ್ತಿಲ್ಲ. ನಿಧಾನಕ್ಕೆ ಕೊಡ್ತಾರೆ ರಿಯಲ್ಮಿನವರು, ಕೊಟ್ಟರೆ ಒಳ್ಳೆಯದು, ಬಟ್ ಗೊತ್ತಿಲ್ಲ, ಕಾದು ನೋಡಬೇಕು ಕೊಡ್ತಾರೆ ಹೆಂಗೆ ಅಂತ. ಇನ್ನೂ ಈ ಒಂದು ಫೋನಲ್ಲಿ ನಿಮಗೆ ಕೇವಲ ಸಿಂಗಲ್ ಬ್ಯಾಂಡ್ ವೈಫೈ ಇರುವಂಥದ್ದು, ಕೇವಲ 2.4 GHz ವೈಫೈ ಸಪೋರ್ಟ್ ಆಗುತ್ತೆ. ಬೇಜಾರಾಯಿತು ನನಗೆ. ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಕೊಡ್ಬೋದಾಗಿತ್ತು. ಇಂಟರ್ನೆಟ್ ಸ್ವಲ್ಪ ಸ್ಲೋ ಅನಿಸುತ್ತೆ ಅಂದರೆ ವೈಫೈ ಯೂಸ್ ಮಾಡ್ತಿರ್ಬೇಕಾದ್ರೆ. ಮತ್ತು ಬ್ಲೂಟೂತ್ 5.0 ಕೂಡ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಸಿಗೋದಿಲ್ಲ ನಿಮಗೆ ಈ ಒಂದು ಬೆಲೆಗೆ. ಕೆಲವೊಂದು ಬೇಸಿಕ್ ಸೆನ್ಸರ್ಸ್ನಲ್ಲಿ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಫೋನ್ದು ಕೆಲವೊಂದು ಬೇಸಿಕ್ ಫೀಚರ್ಸು. ಸೊ ನಂಗನ್ನಿಸ್ತಂಗೆ ಈ ಒಂದು ಸ್ಮಾರ್ಟ್ಫೋನ್ ಪರವಾಗಿಲ್ಲ ಅಂತೀನಿ ಆಯ್ತು. ಒಂದು ಬೆಲೆಗೆ ಓಕೆ. ನನಗೆ ಬೇಜಾರಾಗಿದ್ದು ಕೆಲವೊಂದು ವಿಷಯನಪ್ಪ ಅಂತಂದರೆ, ಈಗ ತಾನೇ ಹೇಳಿದೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇಲ್ಲ, ಮೈಕ್ರೋ USB ಪೋರ್ಟ್ ಕೊಟ್ಟಿದ್ದಾರೆ, ಟಿಯರ್ ಡ್ರಾಪ್ ನಾಚು, ಬೆಜೆಲ್ಲ ಸ್ವಲ್ಪ ದೊಡ್ಡದಾಗಿದೆ. ಹಿಂದ್ಗಡೆ ನೋಡಿ ಸ್ವಲ್ಪ ಗ್ಲಾಸಿ ಫಿನಿಶು, ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ ಕೊಟ್ಟಿಲ್ಲ ಮತ್ತು ಸ್ಕ್ರೀನ್ ಗಾರ್ಡ್ ಇಲ್ಲ. ಸೊ ಇದನ್ನೆಲ್ಲ ನೋಡಿಕೊಂಡ್ರೆ
ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ರೀಸೆಂಟಾಗಿ ಲಾಂಚ್ ಆಗ್ತಿರುವಂಥ ಈ ಪ್ರೈಸ್ ರೇಂಜಿನ ಫೋನಲ್ಲೆಲ್ಲ ಸೇಮ್ HD+ಏ ಕೊಡ್ತಾರೆ, 62 ಕೊಡ್ತಾರೆ. ಕೆಲವೊಂದು ಫೋನಲ್ಲಿ 92 ಕೂಡ ಇರ್ಬೋದು. ಈಗೇನಾಗಿದೆ ಅಂದರೆ ಟ್ಯಾಕ್ಸ್ ಬೇರೆ ಆಗ್ತಾ ಇದ್ದಾರೆ, ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡೋದ್ರಿಂದ ಬೆಲೆ ಮುಂಚೆಲ್ಲ 7-8 ಸಾವಿರ ರೂಪಾಯಿ ಸಿಗ್ತದಂಥ ಫೋನು 9-10 ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ಬೇಕು ನಾವೀಗ. ಆ ರೀತಿ ಪರಿಸ್ಥಿತಿ ಬಂದಿರುವಂಥದ್ದು. ಒಂದು ಡೀಸೆಂಟ್ ಆಪ್ಷನ್, ಬೆಸ್ಟ್ ಆಪ್ಷನ್ ಅಲ್ಲ, ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು ನಂಗೆ ಅನ್ನಿಸ್ದಂಗೆ. ಪರ್ಸ್ನಲಿ ನಾನೇನಾದರೂ ಈ ಬೆಲೆಗೆ ಒಂದು ಫೋನ ನೋಡ್ತಾ ಇದ್ದೀನಿ ಅಂದರೆ ವೆಯ್ಟ್ ಮಾಡಿ ಸ್ವಲ್ಪ ಒಂದು 2-3 ಸಾವಿರ ಬಡ್ಜೆಟನ್ನು ಜಾಸ್ತಿ ಮಾಡಿಕೊಂಡು 12-13 ಸಾವಿರ ರೇಂಜಲ್ಲಿ ನಿಮಗೆ ಫುಲ್ HD+ ಸಿಗುತ್ತೆ. ಕೆಲವೊಂದು ಫೋನಲ್ಲಿ 92 ಕೂಡ ಸಿಗ್ಬೋದು. ಅಮೋಲೆಡ್ ಸಿಗುತ್ತೆ ನಿಮಗೆ ಒಂದು ಬೆಲೆಗೆ ನೋಡೋದಕ್ಕೆ ಹೋದರೆ, ಆಯಿತಾ. ಸೊ ಅದನ್ನೆಲ್ಲ ಒಂದು 2-3 ಸಾವಿರ ರೂಪಾಯಿ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ಸಿಗುತ್ತಲ್ವ. ಸೊ ಅದರಿಂದ ಪ್ರಿಫರಬಲಿ ಸ್ವಲ್ಪ ವೆಯ್ಟ್ ಮಾಡಿ ದುಡ್ಡನ್ನ ಅಡ್ಜಸ್ಟ್ ಮಾಡಿಕೊಂಡು ಅದನ್ನೇ ತೊಗೊಳ್ಳಿ ಅಂದ್ಬಿಡ್ತೀನಿ, ಆಯಿತಾ. ಸೊ ಅದರಲ್ಲಿ ನಿಮಗೆ ನೋಡ್ಬೋದು ಅಟ್ಲೀಸ್ಟ್ 18 ವ್ಯಾಟ್ ಚಾರ್ಜರ್ ಸಿಗುತ್ತೆ. ಅದನ್ನು ಬಿಟ್ಟರೆ ಫುಲ್ HD ಡಿಸ್ಪ್ಲೇ, 90 Hz ಕೂಡ ಸಿಗ್ಬೋದು, ಅಮೋಲೆಡ್ ಕೂಡ ಸಿಗ್ಬೋದು, ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಫೋನಲ್ಲಿ. ಪ್ರೊಸೆಸರ್ ಇದು ಚೆನ್ನಾಗಿದೆ, ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಹೊಂದಿರುವಂಥ ಪ್ರೊಸೆಸರ್ ಕೂಡ ಸಿಗಬಹುದು ನಿಮಗೆ. ಈ ಪ್ರೊಸೆಸರ್ ಚೆನ್ನಾಗಿದೆ, ಆಯಿತಾ. ರೇಂಜಿಗೆ ತೊಗೊಂಡ್ರೂ ಏನು ತೊಂದರೆ ಇಲ್ಲ. ಕ್ಯಾಮ್ರಾ ಪರವಾಗಿಲ್ಲ, ಇಷ್ಟ ಆಯಿತು ನನಗೆ. ಸೆಕ್ಯೂರಿಟಿ ಇಷ್ಟ ಆಯಿತು, ಸ್ಟೋರೇಜು ರ್ಯಾಮ್ ಇಷ್ಟ ಆಯಿತು. ಸೊ ಅದರಿಂದ ವೆಯ್ಟ್ ಮಾಡಿ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡು ಬೇರೆ ಯಾವ್ದಾದ್ರು ಫೋನ್ ತೊಗೊಳ್ಳಿ ಅಂತೀನಿ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ಇನ್ ಕೇಸ್ ನಿಮಗೆ ಬಡ್ಜೆಟ್ ಇಲ್ಲ ಅಂದರೆ ಇದನ್ನು ನೋಡಿ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. Type-C ಇರುವಂಥ ಫೋನ್ ತೊಗೊಳ್ಳಿ ಅಷ್ಟೇ. ಸೊ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.